ಒಂದು ಸಣ್ಣ ಹಳ್ಳಿಯಲ್ಲಿ ಜನರಿಗೆ ತುಂಬಾ ಕಷ್ಟವಿತ್ತು. ಅಲ್ಲಿ ಬಾವಿಗಳು ಒಣಗಿ ಹೋಗಿದ್ದವು, ಹೊಳೆ ಹರಿಯದೆ ಬಾಯಾರಿಕೆಯಿಂದ ಜನರು ಸಂಕಟದಲ್ಲಿದ್ದರು. ಬೆಳೆ ಬೆಳೆದಿರಲಿಲ್ಲ, ಜನರು ದೂರದೂರಿನಿಂದ ನೀರು ತಂದುಕೊಳ್ಳಬೇಕಾಗುತ್ತಿತ್ತು. ಆ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕನಿದ್ದ. ಅವನು ವಿದ್ಯಾವಂತನಾಗಿದ್ದು ಸದಾ ಹಳ್ಳಿಯ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಿದ್ದ. ಒಮ್ಮೆ ಅವನು ಊರ ಹಿರಿಯರನ್ನು ಸೇರಿಸಿಕೊಂಡು, ನಾವು ಬೇರೆಯವರನ್ನು ದೂಷಿಸಿ ಕುಳಿತುಕೊಳ್ಳಬೇಡಿ, ನಮ್ಮ ಕೈಲಾದ ಪರಿಹಾರ ಹುಡುಕಬೇಕು ಎಂದ. ಹಿರಿಯರು ಮೊದಲು ನಕ್ಕರು. ನೀನು ಯುವಕ, ನಿನ್ನ ಮಾತು ಸುಲಭ, ಆದರೆ ಕೆಲಸ ಕಷ್ಟ ಎಂದರು. ಆದರೆ ಅರ್ಜುನ್ ಹಠಬದ್ಧನಾಗಿದ್ದ. ಅವನು ಹತ್ತಿರದ ಬೆಟ್ಟದ ಬಳಿಯ ನದಿ ನೀರನ್ನು ಹಳ್ಳಿಯವರೆಗೆ ತರುವ ಯೋಜನೆ ಹಾಕಿಕೊಂಡ. ಅವನು ಹಳ್ಳಿಯ ಸ್ನೇಹಿತರನ್ನು, ಯುವಕರನ್ನು ಸೇರಿಸಿಕೊಂಡು ಚಿಕ್ಕ ಚಿಕ್ಕ ಕಾಲುವೆಗಳನ್ನು ತೋಡಲು ಪ್ರಾರಂಭಿಸಿದ. ಹಳ್ಳಿಯ ಹೆಂಗಸರು, ಮಕ್ಕಳೂ ಸಹ ನೀರು ಹೊತ್ತೊಯ್ಯುವ ಮೂಲಕ ಸಹಾಯ ಮಾಡಿದರು. ದಿನಗಳು ಹೋದವು, ತಿಂಗಳುಗಳು ಹೋದವು. ಕೊನೆಗೂ ಕಾಲುವೆ ಸಿದ್ಧವಾಯಿತು. ಒಂದು ದಿನ ಮಳೆ ಬಂದು ನದಿ ತುಂಬಿ ಹರಿಯಿತು. ಆ ನೀರು ಹಳ್ಳಿಯ ಕಾಲುವೆಗಳ ಮೂಲಕ ಬಂದು ತಲುಪಿತು. ಬತ್ತಿದ ಹೊಲಗಳು ಹಸಿರಾದವು, ಬಾವಿಗಳು ಮತ್ತೆ ತುಂಬಿದವು. ಹಳ್ಳಿಯ ಜನರು ಆನಂದದಲ್ಲಿ ಮುಳುಗಿದರು. ಹಿರಿಯರು ಅರ್ಜುನ್ನ ಬಳಿ ಬಂದು ಹೇಳಿದರು, ಮಗ, ನೀನು ಮಾತ್ರ ನಮ್ಮ ಊರನ್ನ ಬಾಯಾರಿಕೆಯಿಂದ ಕಾಪಾಡಿದ್ದೀಯ. ನಿನ್ನ ಶ್ರಮ ಮತ್ತು ಧೈರ್ಯ ನಮ್ಮೆಲ್ಲರಿಗೂ ಮಾದರಿ. ಆ ದಿನದಿಂದ ಹಳ್ಳಿಯ ಜನರು ಒಗ್ಗಟ್ಟಿನಿಂದ ಮಾಡಿದ ಕೆಲಸ ಯಾವ ಕಷ್ಟವನ್ನು ದೂರ ಮಾಡಬಹುದು ಎಂಬ ಪಾಠ ಕಲಿತರು.